ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ 8 ಗಂಟೆಗೆ. ಈವರೆಗೂ ಕೂಡ ಏನಂತಂದರೆ ನಮ್ಮ GNM ನರ್ಸಿಂಗ್ ಬೋರ್ಡ್ ವತಿಯಿಂದ ಇವತ್ತೇನು ರಿಸಲ್ಟ್ ಡಿಕ್ಲರೇಷನ್ ಆಗಬೇಕಿತ್ತು, ಫೈನಲ್ ರಿಸಲ್ಟ್ 2ನೇ ರೌಂಡದ್ದು ಫೈನಲ್ ರಿಸಲ್ಟ್ ಡಿಕ್ಲರೇಷನ್ ಆಗಬೇಕಿತ್ತು. ಸೊ ಅದು ಇನ್ನೂವರೆಗೆ ಕೂಡ ಅಪ್ಡೇಟ್ ಆಗಿಲ್ಲ. ಸರ್ವರ್ ತುಂಬ ಬ್ಯುಸಿ ಬರ್ತಾ ಇದೆ. ಓಕೆ, ಸೊ ಈ ರೀತಿಯಾಗಿ ಸರ್ವರ್ ಬ್ಯುಸಿ ಬರ್ತಾ ಇದೆ. ಇಟ್ ಮೀನ್ಸ್ ಅಪ್ಡೇಟ್ ಆಗ್ತಾ ಇದೆ ಅಂತ ಅರ್ಥ. ಇದು ಎನಿ ಟೈಮ್ ಓಪನ್ ಆಗ್ಬೋದು. ಈ ರೀತಿ ಬರ್ತಾ ಇದೆ ಮೀನಿಂಗ್ ಏನಂತಂದರೆ ಇದು ಅಪ್ಡೇಟ್ ಆಗ್ತಾ ಇದೆ ಅಂತ ಅರ್ಥ. ಸೊ ಅಭ್ಯರ್ಥಿಗಳೇ ಟ್ರೈ ಮಾಡ್ತಾಯಿರಿ. ಮೇ ಬಿ 9:30 ನಂತರನೂ ಬರ್ಬೋದು, ಹೇಳೋಕ್ಕಾಗೋದಿಲ್ಲ. 9:30 ನಂತರನೂ ಬರ್ಬೋದು ದಿನಾಂಕ, ಅಥವಾ ಇನ್ ಕೇಸ್ ಆಫ್ ಇವತ್ತು ಬರಲಿಲ್ಲ ಅಂದರೂ ನಾಳೆಗೆ ರಿಸಲ್ಟ್ ಬಿಟ್ಟರೂ ಕೂಡ ದಿನಾಂಕ ವಿಸ್ತರಣೆ ಮಾಡ್ಬೋದು, ಎಕ್ಸ್ಟೆಂಡ್ ಮಾಡ್ಬೋದು. ಅಡ್ಮಿಷನ್ ಆಗಲಿಕ್ಕೆ ದಿನಾಂಕ ವಿಸ್ತರಣೆ ಮಾಡ್ಬೋದು. ಹೀಗಾಗಿ ಇಲ್ಲಿ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತಾ ಏನಾದರೂ ಅಪ್ಡೇಟ್ ಆಗೋ ತನಕನೂ. ಅಥವಾ ನಾನು ಕೂಡ ಬೆಳಗ್ಗೆ ಮಧ್ಯಾಹ್ನದಿಂದ ನೋಡ್ತಾ ಇದ್ದೀನಿ, ಇದು ಸರ್ವರ್ ತುಂಬಾ ಬ್ಯುಸಿನೇ ಬರ್ತಾ ಇರುವಂಥದ್ದು. ಅಪ್ಡೇಟ್ ಆಗ್ತಾ ಇದೆ ಅಷ್ಟೇ. ರಿಸಲ್ಟ್ ಡಿಕ್ಲರೇಷನ್ ಆಗಲಿಕ್ಕೆ ರೆಡಿ ಆಗ್ತಾ ಇದೆ. ಯಾವಾಗ ಎನಿ ಟೈಮ್ ರಿಲೀಸ್ ಆಗ್ಬೋದು, ಇವತ್ತೇ ಬರುತ್ತೆ. ಬಟ್ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಪ್ರಕಾರ ಇವತ್ತೇ ಬರಬೇಕು, ಇವತ್ತೇ ಬರುತ್ತೆ. ಬಟ್ ಏನಪ್ಪ ಅಂತಂದರೆ ಲೇಟಾಗಿ ಬರ್ಬೋದು, 8:30 9:30 ತನಕ ಈ ಥರನೂ ಬರ್ಬೋದು. ಇನ್ ಕೇಸ್ ಆಫ್ ಇವತ್ತು ರಾತ್ರಿ ತನಕ ಬರಲಿಲ್ಲಪ್ಪ ಅಂದರೂ ನಾಳೆ 11:30 12 ಗಂಟೆ ತನಕನೂ ಬರಬಹುದು. ಓಕೆನಾ? ಸೊ ಅಲ್ಲಿ ತನಕ ನಾವು ಕಾಯಬೇಕಾಗಿ, ಯಾಕಂದರೆ ಇಲ್ಲಿ ಅಡ್ಮಿಷನ್ ಕೊನೆ ದಿನಾಂಕವನ್ನು 24 ತನಕ ಕೊಟ್ಟಿದ್ದಾರೆ. ಅಡ್ಮಿಷನ್ 24ನೇ ತಾರೀಕು ತನಕ ಕೊಟ್ಟಿರುವುದರಿಂದ ಇವರು ನಾಳೆಗೂ ಕೂಡ ರಿಲೀಸ್ ಮಾಡ್ಬೋದು ರಿಸಲ್ಟನ್ನು, ಹೇಳೋಕ್ಕಾಗೋದಿಲ್ಲ. ಬಟ್ ನೀವು ನೋಡ್ತಾ ಇರಿ, ಇನ್ ಕೇಸ್ ಆಫ್ ರಿಸಲ್ಟ್ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ. ಬಟ್ ಸದ್ಯಕ್ಕೆ ಸರ್ವರ್ ಪ್ರಾಬ್ಲಮ್ ಬರ್ತಾ ಇದೆ. ಸೊ ಈ ಸರ್ವರ್ ಪ್ರಾಬ್ಲಮ್ ಏನಾದರೂ ಕ್ಲಿಯರ್ ಆಗಿಬಿಟ್ರೆ ರಿಸಲ್ಟ್ ಅನೌನ್ಸ್ಮೆಂಟ್ ಆದಂಗೆ. ಬಟ್ ಇದು ಮಧ್ಯಾಹ್ನದಿಂದ ಬಂದಿಟ್ಟಿದ್ದಾರೆ, ಇಟ್ ಮೀನ್ಸ್ ರಿಸಲ್ಟ್ ಅಪ್ಡೇಟ್ ಆಗ್ತಾ ಇದೆ ಅಂತ.